ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತೊಂದು ಸಿನಿಮಾ ಬಗ್ಗೆ ಮಾತಾಡಬೇಕು. ಇದು ರಿವ್ಯೂ ಅಲ್ಲ, ಯಾಕಂತ ಹೇಳಿದ್ರೆ ಈ ಸಿನಿಮಾ ಇನ್ನು ರಿಲೀಸ್ ಆಗಿಲ್ಲ. ಈಗಷ್ಟೇ ಟೈಟಲ್ ಟೀಸರ್ ಅನೌನ್ಸ್ ಆಗಿದೆ. ಎಸ್, ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಅಫ್ಕೋರ್ಸ್ ಕಿಂಗ್ ಸಿನಿಮಾದ ಹೆಸರೇ ತುಂಬ ಪವರ್ಫುಲ್ ಆಗಿದೆ. ಟೈಟಲೇ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ. ಲೂಸ್ ಮಾದ ಯೋಗಿ ಅಭಿನಯಿಸ್ತಾ ಇರುವಂತಹ 50ನೇ ಸಿನಿಮಾ ಇದು. ಜಾಕ್ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ, ಕಥೆ ಬರೆದು ನಿರ್ದೇಶನ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ಕಿಂಗ್ ಟೈಟಲ್ ಅನ್ನ ರಿವೀಲ್ ಮಾಡಿದವರು ಸ್ಯಾಂಡಲ್ವುಡ್ ಕಿಂಗ್, ಕರುನಾಡ ಕಿಂಗ್ ಶಿವರಾಜ್ ಕುಮಾರ್. ಎಸ್, ಸೊ ಇದಿಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಶನ್. ಯಾಕೆ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ನಾನು ಅನ್ಕೊಳ್ತೀನಿ ಅಂತಂದ್ರೆ, ಅದಕ್ಕೆ ಕಾರಣ ಲೂಸ್ ಮಾದ ಯೋಗೀಶ್ ಕರುನಾಡ ಸುಲ್ತಾನ್ ಅಂತೇಳಿ ಈ ಒಂದು ಟೀಸರ್ನಲ್ಲಿ ಅವರಿಗೆ ಟೈಟಲ್ ಕೊಟ್ಟಿದ್ದಾರೆ. 50 ಸಿನಿಮಾ, ಇವತ್ತಿನ ಕಾಲದಲ್ಲಿ ಒಬ್ಬ ನಾಯಕ 50 ಸಿನಿಮಾಗಳನ್ನು ಮಾಡೋದು ಸಣ್ಣ ವಿಷಯ ಅಲ್ಲ, ಅಷ್ಟು ಸಾಮಾನ್ಯ ವಿಷಯ ಕೂಡ ಅಲ್ಲ. 2006ರಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ಯೋಗೀಶ್ ಲೂಸ್ ಮಾದ ಆಗಿ ಬಹಳ ಹೆಸರನ್ನ ಸಂಪಾದಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಸರಿಸುಮಾರು 20 ವರ್ಷ, 2 ಡಿಕೇಡ್. ಸೊ ಸ್ಯಾಂಡಲ್ವುಡ್ನಲ್ಲಿ ಬಣ್ಣ ಹಚ್ಚಿದ್ದಾರೆ, ನಾಯಕರಾಗಿ ಅಭಿನಯಿಸಿದ್ದಾರೆ, ನೆಗೆಟಿವ್ ಶೇಡ್ನಲ್ಲಿ ಅಭಿನಯಿಸಿದ್ದಾರೆ, ಬೇರೆ ಬೇರೆ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಎಲ್ಲವನ್ನೂ ಮುಗಿಸಿ 50 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಾನು ಕಿಂಗ್ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಕೊಟ್ಟು ಸ್ವಲ್ಪ ಹಿಂದಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಎಸ್, ಕಿಂಗ್ ಒಂದು ಪವರ್ಫುಲ್ ಟೈಟಲ್ಲು. 50ನೇ ಸಿನಿಮಾಗೆ ಒಂದು ದೊಡ್ಡ ಲಾಂಚ್, ಒಂದು ವಿಭಿನ್ನವಾದಂತಹ ಸಿನಿಮಾ ಮೇಕಿಂಗ್ ಎಲ್ಲವನ್ನು ತಮ್ಮ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯೋಗೀಶ್. ಎಸ್, ಯೋಗೀಶ್ಗೆ ಈ ಥರದ್ದು ಒಂದು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ ಬೇಕಿತ್ತು ಅವರ ಕರಿಯರ್ಗೆ. ಅವರು ನಡೆದು ಬಂದ ದಾರಿ 20 ವರ್ಷಗಳನ್ನು ನೋಡಿದಾಗ ಎಸ್, ಈ ಥರದ್ದೊಂದು ಸಿನಿಮಾ ಅವ್ರಿಗೆ ಬೇಕಿತ್ತು. ಇವತ್ತು ಚಿತ್ರರಂಗ ಬದಲಾಗ್ತಾ ಇರೋ ರೀತಿ, ಇವತ್ತು ಇಡೀ ದೇಶವೇ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಾ ಇರುವಂತಹ, ನಾವೇನು ಪ್ಯಾನ್ ಇಂಡಿಯಾ ಅಂತ ಕರೀತಾ ಇದ್ದೀವಿ, ಈ ಕಾಲಘಟ್ಟಕ್ಕೆ ಒಬ್ಬ ಹೀರೋ ಆಗಿ ಸಸ್ಟೈನ್ ಆಗಬೇಕಾದ್ರೆ ಎಸ್, ಒಂದು ಲೆವೆಲ್ಗೆ ಆ ಒಂದು ಟೆಕ್ನಾಲಜಿಯನ್ನ ಅಥವಾ ಸಿನಿಮಾ ಮೇಕಿಂಗ್ ಪ್ರೋಸೆಸ್ಸನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಥೆ ಏನೇ ಮಾಡಿದ್ರು ಕೂಡ ಇವತ್ತಿನ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಎಷ್ಟು ಬದಲಾಗಿದೆ, ಮೇಕಿಂಗ್ ಅಥವಾ ಆ ಒಂದು ಕ್ಯಾನ್ವಾಸ್, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ತಾ ಇದ್ರೆ ಸಸ್ಟೈನ್ ಆಗೋದು ಕಷ್ಟ. ಸೊ ಅದನ್ನ ನಾವು ಈ ಕಿಂಗ್ ಸಿನಿಮಾದಲ್ಲಿ ನೋಡಬಹುದು ಅಂತ ನನಗೆ ಅನಿಸ್ತು. ಟೀಸರ್ ಬಹಳ ಇಂಪ್ರೆಸಿವ್ ಆಗಿತ್ತು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಟೀಸರು ಅಥವಾ ಹೀರೋ ಇಂಟ್ರೊಡಕ್ಷನ್ ಟೈಟಲ್ ಟೀಸರು ಅಂದಾಗ, 50ನೇ ಸಿನಿಮಾ ಒಬ್ಬ ನಾಯಕಂದು ಅಂದಾಗ ಸ್ವಲ್ಪ ಅಲ್ಲಿ ಅಬ್ಬರದ ಡೈಲಾಗ್ ಅನ್ನ ಅಥವಾ ಮಾಸ್ ಫೈಟ್ ಅನ್ನ, ವಿಲನ್ಗಳಿಗೆ ಹೊಡೆಯೋದನ್ನ, ಸಿಕ್ಕಾಪಟ್ಟೆ ಡೈಲಾಗ್ಗಳನ್ನ ಇಟ್ಟು ಅದನ್ನ ರಿಜಿಸ್ಟರ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಅದು ಯಾವುದನ್ನು ಕೂಡ ಮಾಡಿಲ್ಲ. ಮೇಕಿಂಗ್ ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಕಲರ್ ಟೋನ್ ಯಾವ ತರ ಇರುತ್ತೆ, ಸೊ ಯಾವ ರೀತಿಯಲ್ಲಿ ನಾವು ಸಿನಿಮಾನ ಒಂದು ಕಥೆಯನ್ನ ಹೇಳ್ತಾ ಇದ್ದೀವಿ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ಹೀರೋ ಬಾಯಿಂದ ಒಂದೇ ಒಂದು ಡೈಲಾಗ್ ಅನ್ನು ಕೂಡ ಹೇಳಿಸಿಲ್ಲ. ಅದು ನನಗೆ ಬಹಳ ಇಂಪ್ರೆಸಿವ್ ಅಂತ ಅನಿಸ್ತು. ಸುಮ್ಮನೆ ಏನೇನೋ ಡೈಲಾಗ್ ಅನ್ನ ಹೇಳಿಸೋ ಬದಲು ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅದರ ಒಂದು ಗ್ಲಿಮ್ಸ್, ಅದಕ್ಕೆ ನೀವು ಸಿದ್ಧರಾಗಿ ಈ ಕ್ಯಾರೆಕ್ಟರ್ ಹೀಗಿರುತ್ತೆ ಅಂತ ಹೇಳಿದ್ದಾರೆ. ಒಂದು ತುಂಬಾ ಒಂದು ಮಾಸ್ ಕ್ಯಾರೆಕ್ಟರ್ ಇದು. ಅಲ್ಲಿ ಬರುವಂತಹ ಪಾತ್ರಗಳು, ಅದಕ್ಕೆ ಕೊಡುವಂತಹ ಬಿಲ್ಡಪ್ ಎಲ್ಲವನ್ನು ನೋಡಿದಾಗ ಹಾಗನ್ಸುತ್ತೆ. ಓವರ್ ಆಲ್ ಟೀಸರ್ ಮೇಕಿಂಗ್ ಅಂಡ್ ಯೋಗಿ ಅಪಿಯರೆನ್ಸ್, ಅವರ ಕ್ಯಾರೆಕ್ಟರ್ನ ಅಪ್ರೋಚ್ ಬಹಳ ಚೆನ್ನಾಗಿದೆ. ಸೊ ಸಿನಿಮಾ ಸಂಪೂರ್ಣವಾಗಿ ಇದೇ ಟೋನ್ನಲ್ಲಿ, ಇದೇ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಅದೊಂದು ಒಳ್ಳೆ ಸಿನಿಮಾ ಆಗಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ. ಸೊ ಕಿಂಗ್ ಸಿನಿಮಾಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದು. ಸ್ವಲ್ಪ ಯೋಗಿ ಕರಿಯರ್ಗೆ ಬರೋದಾದ್ರೆ ನೋಡಿ, ಕೆಲವರು ಎಷ್ಟೋ ಸರ್ಕಸ್ ಮಾಡ್ತಾರೆ, ಸಿನಿಮಾದಲ್ಲಿ ಸಸ್ಟೈನ್ ಆಗಬೇಕು, ಹೀರೋ ಆಗಿ ಬೆಳಿಬೇಕು ಅಂತ. ಇನ್ನು ಕೆಲವರಿಗೆ ಆ ಆಸೆಗಳೇ ಇರೋದಿಲ್ಲ, ಅದ್ರ ಬಗ್ಗೆ ಕನಸು ಇರೋದಿಲ್ಲ, ಕಲ್ಪನೆನೂ ಇರೋದಿಲ್ಲ. ಅಂಥವರಿಗೆ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕು ಅವರು ಬೆಳಿತಾರೆ. ಆ 2ನೇ ಕೆಟಗರಿಗೆ ಸೇರಿದವರು ಯೋಗೀಶ್. 2006ರಲ್ಲಿ ದುನಿಯಾ ಅನ್ನುವಂತಹ ಸಿನಿಮಾ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಡ್ತಾರೆ. ಎಸ್, ಆ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದವರು ಅವ್ರ ತಂದೆ ಟಿ.ಪಿ. ಸಿದ್ದರಾಜು ಅವರು. ನಿರ್ದೇಶನ ಮಾಡಿದ್ದು ಸೂರಿ ಅವರು. ಸೊ ಬಹಳ ವಿಶೇಷವಾಗಿ ಆ ಸಿನಿಮಾ ಮೂಲಕ ಹೀರೋ ಆಗಿದ್ದು ದುನಿಯಾ ವಿಜಯ್ ಅವರು. ಸೊ ಅವರಿಗೆ ಒಂದು ದೊಡ್ಡ ಇಮೇಜ್ ಬಂತು. ಅದಾದ ನಂತರ ಸೂರಿ ಅವರು ಕೂಡ ದೊಡ್ಡ ಸಕ್ಸಸ್ ಅನ್ನ ಕಂಡ್ರು. ಅದರ ಮಧ್ಯದಲ್ಲಿ ಒಂದು ಪಾತ್ರ, ಲೂಸ್ ಮಾದ ಅನ್ನುವಂತಹ ಪಾತ್ರ, ಒಬ್ಬ ಹೊಸ ಪ್ರತಿಭೆ, ಒಬ್ಬ ಪುಟ್ಟ ಕಲಾವಿದ, ಕೇವಲ 15 ವರ್ಷದ ಒಬ್ಬ ಯುವಕ ಆ ಸಿನಿಮಾದಲ್ಲಿ ಅಭಿನಯಿಸ್ತಾರೆ.
ಸೊ ಮೊದಲ ಸಿನಿಮಾದಲ್ಲೇ ಆ ಕ್ಯಾರೆಕ್ಟರ್ಗೆ ಅಂದ್ರೆ ಲೂಸ್ ಮಾದ ಅನ್ನುವಂತಹ ಕ್ಯಾರೆಕ್ಟರ್ಗೆ ಏನು ಜಸ್ಟಿಫೈ ಮಾಡಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ, ಅದನ್ನ ನಿಜಕ್ಕೂ ಅವರು ಫಸ್ಟ್ ಸಿನಿಮಾದಲ್ಲೇ ಮಾಡಿದ್ರು. ಯಾವುದೇ ನಟನೆಯ ತರಬೇತಿಯೂ ಇಲ್ಲದೆ, ಸಿನಿಮಾ ಬಗ್ಗೆ ಕನಸನ್ನೂ ಕಾಣದೆ ಸಿಕ್ಕಂತಹ ಒಂದು ನಿರೀಕ್ಷಿತ ಆಪರ್ಚುನಿಟಿನ ಬಹಳ ಚೆನ್ನಾಗಿ ಅಲ್ಲಿ ಬಳಸ್ಕೊಂಡಿದ್ರು. ನಾನು ಒಬ್ಬ ವಿಮರ್ಶಕನಾಗಿ, ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಮತ್ತು ಚಿತ್ರರಂಗದಲ್ಲೇ ಇದ್ದಂತಹ ಕಾಲ, ನಾನು ಕೂಡ ಚಿತ್ರರಂಗದಲ್ಲಿ ಓಡಾಡ್ತಿದ್ದಂತಹ ಕಾಲದಲ್ಲಿ, ಹಾಗಾಗಿ ಅದನ್ನ ನೋಡಿದಾಗ ಮೊದಲ ಸಿನಿಮಾದಲ್ಲಿ ತುಂಬಾ ಇಂಪ್ರೆಸಿವ್ ಆಗಿ ಆ ಪಾತ್ರನ ಅಂದ್ರೆ ಲೂಸ್ ಮಾದ ಅನ್ನುವಂತಹ ಕ್ಯಾರೆಕ್ಟರ್ನ ಮಾಡಿದ್ರು. ಅವ್ರ ತಂದೆಯವರಾಗ್ಲಿ ಅವರ ಸಿನಿಮಾ ಟೀಮಲ್ಲಿ ಬಹಳಷ್ಟು ಜನ ಮಾತನಾಡಿದ್ದನ್ನು ನಾನು ಕೇಳಿದ್ದೀನಿ. ನಮ್ಮ ಚಾನಲ್ನಲ್ಲೇ ಸಿದ್ದರಾಜ್ ಅವರು ಮಾತನಾಡುವಾಗ ಹೇಳಿದ್ರು, ಅಂದ್ರೆ ಆ ಪಾತ್ರ ಲೂಸ್ ಮಾದ ಅನ್ನುವಂತಹ ಪಾತ್ರ ಇದೆ ಎಂದಾಗ ಸೂರಿ ಅವರಿಗೆ ಸಿದ್ದರಾಜ್ ಅವರ ಪುತ್ರ ಯೋಗೀಶ್ ಕಣ್ಣಿಗೆ ಬೀಳ್ತಾರೆ, ಇವ್ರ ಕೈಯಿಂದನೇ ಪಾತ್ರ ಮಾಡಿಸ್ಬೇಕು, ಸೂಟ್ ಆಗ್ತಾರೆ ಅಂತ ಅನಿಸಿ ಸಿದ್ದರಾಜ್ ಅವರ ಬಳಿ ಹೇಳ್ತಾರೆ, ನಿಮ್ಮ ಮಗನಿಂದ ಒಂದು ಪಾತ್ರನ ಮಾಡಿಸ್ಬೋದಾ, ಈ ಪಾತ್ರ ಬಹಳ ಚೆನ್ನಾಗಿದೆ ಅಂತ. ಅವ್ರಿಗೇನು ಕಲ್ಪನೆನೇ ಇರೋದಿಲ್ಲ, ಸಡನ್ ಆಗಿ ಈ ಥರದ ಒಂದು ಅವಕಾಶ ಮಗನಿಗೆ ಸಿಗುತ್ತೆ ಅಂದಾಗ ಸರಿ ನಿಮ್ಗೆ ಏನು ಅನ್ಸುತ್ತೋ ಮಾಡಿ ಅಂತ ಹೇಳ್ತಾರೆ. ಸೊ ಸೂರಿ ಅವರು ಒಬ್ಬ ಅದ್ಭುತ ನಿರ್ದೇಶಕರು, ಆ ಯೋಗಿಯನ್ನ ಬಹಳ ಚೆನ್ನಾಗಿ ಪಳಗಿಸ್ತಾರೆ ಆ ಪಾತ್ರಕ್ಕೆ. ಲೂಸ್ ಮಾದ ಅನ್ನುವಂತಹ ಪಾತ್ರದ ಮೂಲಕ ಮೊದಲ ಸಿನಿಮಾದಲ್ಲಿ ಯೋಗಿ ಶೈನ್ ಆಗ್ತಾರೆ. ಅವ್ರ ತಂದೆ ಹೇಳಿದ್ರು ಸಿದ್ದರಾಜ್ ಅವರು, ಅಂದ್ರೆ ಆ ಹೇರ್ ಸ್ಟೈಲ್ ಎಲ್ಲ ಅದು ಒಂಥರ ಸ್ಲಮ್ ನಲ್ಲಿ ಬೆಳೆಯುವಂತಹ ಒಬ್ಬ ಹುಡುಗನ ಪಾತ್ರ ಅದು. ಅದಾದ ನಂತರ ಆತ ಕಾಲೇಜ್ಗೆ ಹೋದಾಗ ಒಂದು ರೌಡಿ ಅಂತ ಅನ್ಕೊಂಡಿದ್ರು ಅಂತೇಳಿ, ಅಂದ್ರೆ ಆ ಕ್ಯಾರೆಕ್ಟರ್ನ ಲುಕ್ಕೇ ಆಗಿತ್ತು. ಅದಾದ ನಂತರ ಹೀರೋ ಆಗ್ಬೇಕು ಅಂದಾಗ ಈ ಹುಡುಗ ಹೆಂಗ್ ಹೀರೋ ಆಗ್ತಾನೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ನಂದಲಸ್ ನಂದಿತಾ ಸಿನಿಮಾದಲ್ಲಿ ಯೋಗಿ ಸಂಪೂರ್ಣವಾಗಿ ಒಂದು ಹೀರೋ ಪಾತ್ರಕ್ಕೆ ಏನನ್ನ ಮೇಕಓವರ್ ಮಾಡ್ಕೋಬೇಕು, ಹೇಗೆ ತನ್ನನ್ನು ತಾನು ಸಿದ್ಧಗೊಳಿಸ್ಬೇಕು, ಅದನ್ನು ಸಿದ್ಧಗೊಳಿಸ್ಕೊಳ್ಬೇಕು, ಅದನ್ನು ಬಹಳ ಚೆನ್ನಾಗಿ ಮಾಡಿದ್ರು. ಅದ್ಭುತವಾಗಿ ಡ್ಯಾನ್ಸು, ಫೈಟು ಎಲ್ಲವನ್ನೂ ಕೂಡ ಮಾಡಿದ್ರು, ಅಭಿನಯವನ್ನು ಕೂಡ ಮಾಡಿದ್ರು. ಜಿಂಕೆ ಮರೀನಾ ಅನ್ನುವಂತಹ ಹಾಡು ಸೂಪರ್ ಹಿಟ್ ಆಯ್ತು. ಅದರಲ್ಲಿ ಯೋಗಿ ಡ್ಯಾನ್ಸ್ ಬಹಳ ಇಷ್ಟ ಆಯ್ತು, ಅಪೂರ್ವ ಹಾಡನ್ನ ಮೆಚ್ಕೊಂಡಿದ್ರು. ಅದಾದ ನಂತರ ಅಂಬಾರಿ ಸಿನಿಮಾ ಬರುವ ಹೊತ್ತಿಗೆ ಯೋಗಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಸಿನಿಮಾಗೆ ಸನ್ನದ್ಧಗೊಳಿಸಿಕೊಂಡಿದ್ರು. ಸೊ ಲುಕ್ ಆಗ್ಬೋದು, ಆ ಮೊದಲ ಸಿನಿಮಾದಲ್ಲಿ ಲೂಸ್ ಮಾದ ಏನಿದ್ರು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಹೊರಗೆ ಬಂದು ಎಸ್ ನಾನು ಸಿನಿಮಾಗಾಗಿಯೇ ಬದುಕ್ತೀನಿ, ಸಿನಿಮಾದಲ್ಲೇ ಇರ್ತೀನಿ ಅಂತ ಸಿದ್ಧರಾಗಿದ್ರು. ಅದು ಅಂಬಾರಿಯಲ್ಲಿ ನಾವು ನೋಡಿದ್ವಿ. ಅದಾದ ನಂತರ ಅವರು ಇಲ್ಲಿಯವರೆಗೂ 49 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಯಶಸ್ವಿ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಅವರು ಅಂದುಕೊಂಡ ಮಟ್ಟಕ್ಕೆ, ನಿರೀಕ್ಷಿತ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಆಗ್ಲಿಲ್ಲ ಕೂಡ. ಯಕ್ಷ ಅನ್ನುವಂತಹ ಸಿನಿಮಾ ಬಹಳ ದೊಡ್ಡ ಕ್ಯಾನ್ವಾಸ್ ನಲ್ಲಿ ಅವರದ್ದೇ ಬ್ಯಾನರ್ ಅಲ್ಲಿ ಅವರ ತಂದೆ ನಿರ್ಮಾಣ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ, ಅವತ್ತಿನ ಕಾಲಕ್ಕೆ 8-9 ಕೋಟಿ ಖರ್ಚು ಮಾಡಿದ್ರು ಆ ಸಿನಿಮಾಗೆ. ಆದ್ರೆ ಯಾರದ್ದೋ ದುರಾಸೆಗೆ ಒಂದು ಒಳ್ಳೆಯ ಸಿನಿಮಾ, ಒಬ್ಬ ಒಳ್ಳೆಯ ನಿರ್ಮಾಪಕರ ಹಣ ಆ ಸಿನಿಮಾದಲ್ಲಿ ಪೋಲಾಯಿತು. ಅದೆಲ್ಲ ಒಂದು ಕಡೆ. ಮತ್ತೊಂದು ಕಡೆ ಹುಡುಗರು ಸಿನಿಮಾದಲ್ಲಿ ಯಾರೇ ಕೂಗಾಡಲಿ ಅನ್ನುವಂತಹ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಲೂಸ್ ಮಾದ ಯೋಗಿ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಂಡ್ರು. ಶಿವಣ್ಣ ಜೊತೆ ಲೀಡರ್ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರು. ಬಹಳ ಒಳ್ಳೆಯ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ನಿನ್ನೆ ಕಿಂಗ್ ಸಿನಿಮಾದ ಟೀಸರ್, ಈ ಟೈಟಲ್ ಟೀಸರ್ ನ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಶಿವಣ್ಣನ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಇರುವಂತಹ ಗೌರವ ವ್ಯಕ್ತವಾಗ್ತಾ ಇತ್ತು, ಮಾತಿನಲ್ಲಿ ವ್ಯಕ್ತವಾಗ್ತಾ ಇತ್ತು. ನಮ್ಮ ಇಡೀ ಕುಟುಂಬ ಗೌರವಿಸುವ ಕುಟುಂಬ ಅಂದ್ರೆ ಅದು ನಿಮ್ಮ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂತೇಳಿ. ಅದು ಪುನೀತ್ ರಾಜ್ಕುಮಾರ್ ಅವರು ಅವರನ್ನ ನೋಡಿಕೊಂಡ ರೀತಿ, ಸಹೋದರನ ಹಾಗೆ, ಮತ್ತು ಶಿವಣ್ಣ ಅವರನ್ನ ನೋಡಿಕೊಂಡ ರೀತಿ, ಅವರಿಗೆ ಮೊದಲಿಂದಲೂ ಚಿತ್ರರಂಗದಲ್ಲಿ ಕೊಟ್ಟಂತಹ ಸಪೋರ್ಟು, ಅದೆಲ್ಲವೂ ಕೂಡ ಯೋಗಿ ನೆನ್ಪಿಟ್ಕೊಂಡಿದ್ದಾರೆ. 50ನೇ ಸಿನಿಮಾಗೆ ಶಿವಣ್ಣನನ್ನು ಕರೆಸಿ ಆ ಒಂದು ಟೈಟಲ್ ಟೀಸರ್ನ ರಿಲೀಸ್ ಮಾಡಿಸಿದ್ರು. ಬಹಳ ಒಂದು ಒಳ್ಳೆಯ ಮೇಕಿಂಗ್ ಇರುವಂತಹ ಸಿನಿಮಾ. ಸೊ 50 ಸಿನಿಮಾ ಯೋಗಿಗೆ ಒಳ್ಳೇದಾಗ್ಲಿ. ತುಂಬ ಟ್ಯಾಲೆಂಟ್ ಇರುವಂತಹ ಒಬ್ಬ, ತುಂಬ ಅದ್ಭುತವಾದಂತಹ ಒಂದು ಪೊಟೆನ್ಷಿಯಲ್ ಇರುವಂತಹ ನಟ ಅಂತ ನಾನು ಹೇಳ್ತೀನಿ. ನಾನು ಬಹಳ ಹತ್ತಿರದಿಂದ ಸರಿಸುಮಾರು ಒಂದು 17-18 ವರ್ಷಗಳಿಂದ ಯೋಗಿನ ನೋಡಿದ್ದೀನಿ. ತುಂಬ ಪ್ಯಾಷನೇಟ್ ಆಕ್ಟರ್, ಅಂದ್ರೆ ಒಂದು ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ತುಂಬ ಹ್ಯೂಮರ್ ಇದೆ ಅವರ ಒಳಗಡೆ. ಯಾವುದೇ ಪಾತ್ರ ಕೊಟ್ಟರು ಅದನ್ನು ಲೀಲಾಜಾಲವಾಗಿ ಅಭಿನಯಿಸುವಂಥದ್ದು ನೋಡಿ, ಅದು ರಕ್ತದಲ್ಲಿ ಬಂದುಬಿಟ್ಟಿದೆ ಅವರಿಗೆ. ಯಾವುದೇ ಸಿದ್ಧತೆ ಇಲ್ಲದೆ ಇದ್ರೂ ಕೂಡ, ಸಿನಿಮಾ ಬಗ್ಗೆ ಕನಸು ಕಾಣದೇ ಇದ್ರೂ ಕೂಡ, ಅದಕ್ಕೆ ಯಾವುದೇ ಕ್ಲಾಸಿಗೆ ಹೋಗದೆ ಇದ್ರೂ ಕೂಡ ಅವರಿಗೆ ಒಳಗಡೆನೆ ಒಂದು ನಟನೆ ಅನ್ನೋದು ಬಂದಿದೆ. ಅದನ್ನು ಬಹಳ ಚೆನ್ನಾಗಿ ನಾವೆಲ್ಲ ಸಿನಿಮಾಗಳಲ್ಲೂ ಕೂಡ ನೋಡಿದ್ದೀವಿ. ಸೋಲು ಗೆಲುವು ಪಕ್ಕ ಕೇಳೋಣ, ಆದರೆ ಒಬ್ಬ ಕಲಾವಿದರಾಗಿ ಯೋಗಿ ಯಾವತ್ತೂ ಸೋತಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಸೊ ಬಹಳ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ನಟ. ಸೊ 50ನೇ ಸಿನಿಮಾ ಕಿಂಗ್ ಮೂಲಕ ಅವರ ಕರಿಯರ್ ಮತ್ತೊಂದು ಮಗ್ಗಲಿಗೆ ಹೊರಳಲಿ. ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ, ಇಲ್ಲಿಂದ ಯೋಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ. ನೀವೆಲ್ಲರೂ ಕೂಡ ಯೋಗಿ ಸಿನಿಮಾಗಳನ್ನ ನೋಡಿದಿರಿ. ನಿಮಗೆ ಈ ಕಿಂಗ್ ಟೀಸರ್ನ ನೋಡಿದಾಗ ಏನು ಅನ್ನಿಸ್ತು? ಯೋಗಿ ಪಾತ್ರ ಅಥವಾ ಯೋಗಿ ಲುಕ್ಕು ಅಥವಾ ಈ ಮೇಕಿಂಗು ಹೇಗನ್ನಿಸ್ತು? ಮತ್ತು ಯೋಗಿಯಿಂದ ಯಾವ ರೀತಿಯ ಪಾತ್ರವನ್ನು ನೀವು ನಿರೀಕ್ಷೆ ಮಾಡ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಲೂಸ್ ಮಾದ ಅಲಿಯಾಸ್ ಯೋಗೀಶ್ ಅವರಿಗೆ ಒಳ್ಳೆಯದಾಗಲಿ. ಕರುನಾಡ ಸುಲ್ತಾನ್ ಆಗಿ 50ನೇ ಸಿನಿಮಾ ಮೂಲಕ ಅವರು ಗುರುತಿಸ್ಕೊಳ್ತಾ ಇದ್ದಾರೆ. ಸೊ ಕಿಂಗ್ ಸಿನಿಮಾಗೆ ಒಳ್ಳೆಯದಾಗಲಿ.
ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಒಂದಷ್ಟು ವಿವರಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷಾ ರೈ. ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.